ಕಾಂಟ್ಯಾಕ್ಟ್ ಮಾಡಿ ಈ ಎಲ್ಲ ಮೊಬೈಲ್ಸ್ದು ನಾವು ಬ್ಲಾಕ್ ಮಾಡ್ಕೊಂಡಿದ್ದೀವಿ. ಬೇಸಿಕ್ಲಿ ಈ ಮೊಬೈಲ್ಸ್ದು ಬೇಸಿಕ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ ತುಂಬ ಕೋಆಪ್ರೇಷನ್ ಕೊಟ್ಟಿದ್ದಾರೆ. ಅವರದು ಕಳ್ಳತನ ಆಯಿತು. ಬೇಸಿಕ್ಲಿ ಅವರು ಕೂಡ ಥರ್ಡ್ ಪಾರ್ಟಿಗೆ ಔಟ್ಸೋರ್ಸ್ ಮಾಡ್ತಾರೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ. ಸೊ ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿಯಿಂದ ಕೆರಿಯರ್ ಕಂಪ್ನಿ ಯಾರ್ದು ಇದೆ, ಯಾರ್ದು ಟ್ರಕ್ಕಿಂದ ಕಳ್ಳತನ ಆಗಿದೆ, ಆ ಕಂಪ್ನಿಯಿಂದ ಕೂಡ ತುಂಬ ನಮಗೆ ಕೋಆಪ್ರೇಷನ್ ಸಿಕ್ಕಿದೆ. ಆಮೇಲೆ ಈ ಮೊಬೈಲ್ ಕಂಪ್ನಿಯಿಂದ ಕೂಡ ತುಂಬ ಸಹಾಯ ಸಿಕ್ಕಿದೆ ನಮಗೆ. ಯಾಕೆ ಅವರು ಎಲ್ಲ ಡೀಟೇಲ್ಸ್ ವಗೇರಾ ಮೊಬೈಲ್ದು ಏನೇನು IMEI ನಂಬರ್ ಇದೆ, ಯಾವ ಕಂಪ್ನಿದು ಹೇಗೆ ಥರದ್ದು ಮಾಡೆಲ್ದು ಮೊಬೈಲ್ ಕಳ್ಳತನ ಆಗಿದೆ, ಅದು ಎಲ್ಲ ಮಾಹಿತಿ ಶೇರ್ ಮಾಡಿದ್ದಾರೆ ಅವರು. ಈಗ ಕೂಡ ನಾವು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಮುಖ್ಯ ವಿಷಯ ಏನಿದೆಯಾ, ಈ ಪೆರೆಸಾಂದ್ರ ಅಲ್ಲಿ ಒರಿಜಿನಲ್ ಟ್ರಕ್ಗೆ ಕಟ್ ಮಾಡಿ ಅಲ್ಲಿಂದ ಯಾವ ಗಾಡಿಯಲ್ಲಿ ಇವರು ಲೋಡ್ ಮಾಡಿದ್ದಾರೆ ಆ ಗಾಡಿಗೆ ಕೂಡ ನಾವು ಸೀಸ್ ಮಾಡಿ ಕೂಡ ಬಂದಿದ್ದೀವಿ. ಆ ಗಾಡಿ ಕೂಡ ನಮ್ಮ ಹತ್ರ ಇದೆ. ಈಗ ನೋಡಿ, ಬೇಸಿಕ್ಲಿ ಇವರದು ಮೊದಲಿಂದ ಎಲ್ಲರದು ಕ್ರಿಮಿನಲ್ ಟೈಪ್ದು ಬ್ಯಾಕ್ಗ್ರೌಂಡ್ ಇದೆ. ರಾಜಸ್ಥಾನ್ ಹರಿಯಾಣ ಬಾರ್ಡರಲ್ಲಿ ಒಂದು ಮೇವಾತ್ ರೀಜನ್ ಇದೆ, ಪಲ್ವಲ್ ಡಿಸ್ಟಿಕ್. ಈ ಥರ ಮೊದಲೇ ಕೂಡ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಮೊಬೈಲ್ ಕಳ್ಳತನ ಆಗಲಿ, ATM ಥೆಫ್ಟ್ ಆಗಲಿ, ATMಗೆ ಕಟ್ ಮಾಡಿ ಥೆಫ್ಟ್ ಮಾಡಿದ್ದಾರೆ. ಈ ಥರದ್ದು ಕೇಸಸ್ ಎಲ್ಲ ಈ ಥರದ್ದು ಟೀಮ್ ಮಾಡಿದ್ದಾರೆ. ಎಲ್ಲರದು ವಾಸ ಈ ಡಿಸ್ಟಿಕ್ಸ್ ಮತ್ತು ಮೇವಾತ್, ಈ 2 ಡಿಸ್ಟಿಕಲ್ಲಿ ಇದೆ ಎಲ್ಲ ಆರೋಪಿದು. ಸೊ ಈ ಕೇಸಲ್ಲಿ ಕೂಡ ನಮಗೆ ಯಾವಾಗ ಪತ್ತೆ ಆಗಿದೆ, ಇವರು ಬೇರೆ ಯಾವುದು ಸುಮಾರು ಕೇಸಲ್ಲಿ ಕೂಡ ಇವರದು ಇನ್ವಾಲ್ವ್ಮೆಂಟ್ ಇದೆ. ಅದೇ ಕಾರಣ ಬಗ್ಗೆ ಕೂಡ ವೆಸ್ಟ್ ಬೆಂಗಾಲ್ ಪೊಲೀಸ್ಗೆ ಯಾವಾಗ ಗೊತ್ತಾಗಿದೆ, ಅವರು ಕೂಡ ಇವರಿಗೆ ಕಸ್ಟಡಿಯಲ್ಲಿ ತಗೊಂಡು ಕರ್ಕೊಂಡು ಹೋಗಿದ್ದಾರೆ ವೆಸ್ಟ್ ಬೆಂಗಾಲ್ ಕಲ್ಕತ್ತಾಗೆ. ಅದು ನಾವು ಪತ್ತೆ ಮಾಡ್ತಾ ಇದ್ದೀವಿ. 10 ಕೇಸಸ್ ಇದೆ ಮೇನ್ ಆರೋಪಿ ಮೇಲೆ. ಬೇಸಿಕ್ಲಿ ಈ ಕೇಸಲ್ಲಿ ಒಬ್ಬರು ಮೇನ್ ಕಿಂಗ್ ಪಿನ್ ಇದ್ದಾರೆ, ಸಕ್ರುಲ್ಲಾ. ಆಮೇಲೆ ಗಾಡಿದು ಡ್ರೈವರ್ ಇದ್ದಾರೆ ರಾಹುಲ್. ಆಮೇಲೆ ಗಾಡಿಯಲ್ಲಿ ಕಳ್ಳತನ ಮಾಡಿದ್ದಾರೆ, ಕಟಿಂಗ್ ಮಾಡಿದ್ದಾರೆ ಅಲ್ಲಿ ಬೂರಾ, ಖಾದಿರ್, ಯೂಸುಫ್ ಮತ್ತು ಆಮೇಲೆ ಈ ಇಮ್ರಾನ್ ಲಡ್ಮಾಕಿ ಯಾರು ಇದ್ದಾರೆ, ಈಗ ವೆಸ್ಟ್ ಬೆಂಗಾಲ್ ಪೊಲೀಸ್ ಹತ್ರ ಇದ್ದಾರೆ. ಅವರು ಮೇನ್ಲಿ ರಿಸೀವರ್ ಇದ್ದಾರೆ. ಅವರು ಡಿಸ್ಪೋಸ್ ಮಾಡ್ತಾರೆ, ಎಲ್ಲ ಪ್ರಾಪರ್ಟಿ ಸೇಲ್ ಮಾಡ್ತಾರೆ ದಿಲ್ಲಿಯಲ್ಲಿ ಹೋಗಿ. ಸೊ ಈ ಕೇಸಲ್ಲಿ ಯಾವ ಡಿಸ್ಟ್ರಿಬ್ಯೂಟರ್ ಕೂಡ ಯಾರು ಇವರಿಂದ ರಿಸೀವರಿಂದ ತಗೊಂಡಿದ್ದಾರೆ ಮೊಬೈಲ್ಸ್, ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಂಡಿದ್ದೀವಿ, ಅವ್ರಿಗೆ ಕೂಡ ಬುಕ್ ಮಾಡಿದ್ದೀವಿ. ಇದೇ ಕೇಸಲ್ಲಿ ಕಲ್ಕತ್ತಾಯಿಂದ ಕೂಡ 2 ಜನಗೆ ನಾವು ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ದೀವಿ. ಅವ್ರದ್ದು ಈಗ ಬೇಲ್ ಆಗಿದೆ, ಬಟ್ ಅವರು ಇನ್ವೆಸ್ಟಿಗೇಷನಲ್ಲಿ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಬೇಸಿಕ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ ತುಂಬ ಕೋಆಪ್ರೇಷನ್ ಕೊಟ್ಟಿದ್ದಾರೆ. ಅವರದು ಕಳ್ಳತನ ಆಯಿತು. ಬೇಸಿಕ್ಲಿ ಅವರು ಕೂಡ ಥರ್ಡ್ ಪಾರ್ಟಿಗೆ ಔಟ್ಸೋರ್ಸ್ ಮಾಡ್ತಾರೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ. ಸೊ ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿಯಿಂದ ಕೆರಿಯರ್ ಕಂಪ್ನಿ ಯಾರ್ದು ಇದೆ, ಯಾರ್ದು ಟ್ರಕ್ಕಿಂದ ಕಳ್ಳತನ ಆಗಿದೆ, ಆ ಕಂಪ್ನಿಯಿಂದ ಕೂಡ ತುಂಬ ನಮಗೆ ಕೋಆಪ್ರೇಷನ್ ಸಿಕ್ಕಿದೆ. ಆಮೇಲೆ ಈ ಮೊಬೈಲ್ ಕಂಪ್ನಿಯಿಂದ ಕೂಡ ತುಂಬ ಸಹಾಯ ಸಿಕ್ಕಿದೆ ನಮಗೆ. ಯಾಕೆ ಅವರು ಎಲ್ಲ ಡೀಟೇಲ್ಸ್ ವಗೇರಾ ಮೊಬೈಲ್ದು ಏನೇನು IMEI ನಂಬರ್ ಇದೆ, ಯಾವ ಕಂಪ್ನಿದು ಹೇಗೆ ಥರದ್ದು ಮಾಡೆಲ್ದು ಮೊಬೈಲ್ ಕಳ್ಳತನ ಆಗಿದೆ, ಅದು ಎಲ್ಲ ಮಾಹಿತಿ ಶೇರ್ ಮಾಡಿದ್ದಾರೆ ಅವರು. ಈಗ ಕೂಡ ನಾವು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಮುಖ್ಯ ವಿಷಯ ಏನಿದೆಯಾ, ಈ ಪೆರೆಸಾಂದ್ರ ಅಲ್ಲಿ ಒರಿಜಿನಲ್ ಟ್ರಕ್ಗೆ ಕಟ್ ಮಾಡಿ ಅಲ್ಲಿಂದ ಯಾವ ಗಾಡಿಯಲ್ಲಿ ಇವರು ಲೋಡ್ ಮಾಡಿದ್ದಾರೆ ಆ ಗಾಡಿಗೆ ಕೂಡ ನಾವು ಸೀಸ್ ಮಾಡಿ ಕೂಡ ಬಂದಿದ್ದೀವಿ. ಆ ಗಾಡಿ ಕೂಡ ನಮ್ಮ ಹತ್ರ ಇದೆ. ಈಗ ನೋಡಿ, ಬೇಸಿಕ್ಲಿ ಇವರದು ಮೊದಲಿಂದ ಎಲ್ಲರದು ಕ್ರಿಮಿನಲ್ ಟೈಪ್ದು ಬ್ಯಾಕ್ಗ್ರೌಂಡ್ ಇದೆ. ರಾಜಸ್ಥಾನ್ ಹರಿಯಾಣ ಬಾರ್ಡರಲ್ಲಿ ಒಂದು ಮೇವಾತ್ ರೀಜನ್ ಇದೆ, ಪಲ್ವಲ್ ಡಿಸ್ಟಿಕ್. ಈ ಥರ ಮೊದಲೇ ಕೂಡ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಮೊಬೈಲ್ ಕಳ್ಳತನ ಆಗಲಿ, ATM ಥೆಫ್ಟ್ ಆಗಲಿ, ATMಗೆ ಕಟ್ ಮಾಡಿ ಥೆಫ್ಟ್ ಮಾಡಿದ್ದಾರೆ. ಈ ಥರದ್ದು ಕೇಸಸ್ ಎಲ್ಲ ಈ ಥರದ್ದು ಟೀಮ್ ಮಾಡಿದ್ದಾರೆ. ಎಲ್ಲರದು ವಾಸ ಈ ಡಿಸ್ಟಿಕ್ಸ್ ಮತ್ತು ಮೇವಾತ್, ಈ 2 ಡಿಸ್ಟಿಕಲ್ಲಿ ಇದೆ ಎಲ್ಲ ಆರೋಪಿದು. ಸೊ ಈ ಕೇಸಲ್ಲಿ ಕೂಡ ನಮಗೆ ಯಾವಾಗ ಪತ್ತೆ ಆಗಿದೆ, ಇವರು ಬೇರೆ ಯಾವುದು ಸುಮಾರು ಕೇಸಲ್ಲಿ ಕೂಡ ಇವರದು ಇನ್ವಾಲ್ವ್ಮೆಂಟ್ ಇದೆ. ಅದೇ ಕಾರಣ ಬಗ್ಗೆ ಕೂಡ ವೆಸ್ಟ್ ಬೆಂಗಾಲ್ ಪೊಲೀಸ್ಗೆ ಯಾವಾಗ ಗೊತ್ತಾಗಿದೆ, ಅವರು ಕೂಡ ಇವರಿಗೆ ಕಸ್ಟಡಿಯಲ್ಲಿ ತಗೊಂಡು ಕರ್ಕೊಂಡು ಹೋಗಿದ್ದಾರೆ ವೆಸ್ಟ್ ಬೆಂಗಾಲ್ ಕಲ್ಕತ್ತಾಗೆ. ಅದು ನಾವು ಪತ್ತೆ ಮಾಡ್ತಾ ಇದ್ದೀವಿ. 10 ಕೇಸಸ್ ಇದೆ ಮೇನ್ ಆರೋಪಿ ಮೇಲೆ. ಬೇಸಿಕ್ಲಿ ಈ ಕೇಸಲ್ಲಿ ಒಬ್ಬರು ಮೇನ್ ಕಿಂಗ್ ಪಿನ್ ಇದ್ದಾರೆ, ಸಕ್ರುಲ್ಲಾ. ಆಮೇಲೆ ಗಾಡಿದು ಡ್ರೈವರ್ ಇದ್ದಾರೆ ರಾಹುಲ್. ಆಮೇಲೆ ಗಾಡಿಯಲ್ಲಿ ಕಳ್ಳತನ ಮಾಡಿದ್ದಾರೆ, ಕಟಿಂಗ್ ಮಾಡಿದ್ದಾರೆ ಅಲ್ಲಿ ಬೂರಾ, ಖಾದಿರ್, ಯೂಸುಫ್ ಮತ್ತು ಆಮೇಲೆ ಈ ಇಮ್ರಾನ್ ಲಡ್ಮಾಕಿ ಯಾರು ಇದ್ದಾರೆ, ಈಗ ವೆಸ್ಟ್ ಬೆಂಗಾಲ್ ಪೊಲೀಸ್ ಹತ್ರ ಇದ್ದಾರೆ. ಅವರು ಮೇನ್ಲಿ ರಿಸೀವರ್ ಇದ್ದಾರೆ. ಅವರು ಡಿಸ್ಪೋಸ್ ಮಾಡ್ತಾರೆ, ಎಲ್ಲ ಪ್ರಾಪರ್ಟಿ ಸೇಲ್ ಮಾಡ್ತಾರೆ ದಿಲ್ಲಿಯಲ್ಲಿ ಹೋಗಿ. ಸೊ ಈ ಕೇಸಲ್ಲಿ ಯಾವ ಡಿಸ್ಟ್ರಿಬ್ಯೂಟರ್ ಕೂಡ ಯಾರು ಇವರಿಂದ ರಿಸೀವರಿಂದ ತಗೊಂಡಿದ್ದಾರೆ ಮೊಬೈಲ್ಸ್, ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಂಡಿದ್ದೀವಿ, ಅವ್ರಿಗೆ ಕೂಡ ಬುಕ್ ಮಾಡಿದ್ದೀವಿ. ಇದೇ ಕೇಸಲ್ಲಿ ಕಲ್ಕತ್ತಾಯಿಂದ ಕೂಡ 2 ಜನಗೆ ನಾವು ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ದೀವಿ. ಅವ್ರದ್ದು ಈಗ ಬೇಲ್ ಆಗಿದೆ, ಬಟ್ ಅವರು ಇನ್ವೆಸ್ಟಿಗೇಷನಲ್ಲಿ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಮೊಬೈಲ್ದು ನಾವೇ ಬ್ಲಾಕ್ ಮಾಡಿದ್ದೀವಿ.
ಮಾಡಿದ್ದೀವಿ. ನಮ್ಮಲ್ಲಿ ಕಳ್ಳತನ ಏನಾಯಿತು ಆ ಮೊಬೈಲ್ಸ್ದು ಡೀಟೇಲ್ಸ್ ತಗೊಂಡು ನಾವು ಬ್ಲಾಕ್ ಮಾಡಿದ್ದೀವಿ. ಬೇರೆ ಯಾವುದು ಪೊಲೀಸ್ ಮಾಡಿದ್ದಾರೆ ಅದು ನಮ್ಮ ಗಮನಕ್ಕೆ ಇಲ್ಲ, ಅದು ನಾವು ಪತ್ತೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ನಮ್ಮಿಂದ ಏನೇನು 5000 ಮೊಬೈಲ್ಸ್ ಕಳ್ಳತನ ಆಗಿದೆ ಆ ಎಲ್ಲ ಮೊಬೈಲ್ಸ್ ಬಗ್ಗೆ ನಾವು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಜೊತೆ ಕೋಆರ್ಡಿನೇಟ್ ಮಾಡಿ ಅದನ್ನು ಬ್ಲಾಕ್ ಮಾಡಿದ್ದೀವಿ ಕೂಡ ಕೊಡ್ತೀವಿ. ಎಲ್ಲರಿಗೆ ಅಪ್ರಿಸಿಯೇಷನ್ ಲೆಟರ್ಸ್ ಕೂಡ ಕೊಡ್ತೀವಿ. ಮತ್ತು ಇದು ಈ ಥರದ್ದು ಕೆಲಸ ತುಂಬ ಒಳ್ಳೆಯದು ಇದೆ. ತುಂಬ ಕಷ್ಟಪಟ್ಟು ಅವರು ನಮ್ಮ ಟೀಮ್ 5 ಟೈಮ್ಸ್ ಚಿಕ್ಕಬಳ್ಳಾಪುರದಿಂದ ಹರಿಯಾಣಗೆ ಹೋಗಿದ್ದಾರೆ. ಮತ್ತು ಸುಮಾರು ಟೈಮ್ಸ್ ಇವರಿಗೆ ಅರೆಸ್ಟ್ ಮಾಡೋಕ್ಕೆ ಕೂಡ ಅವಕಾಶ ಸಿಕ್ಕಿದೆ. ಆಮೇಲೆ ಕೂಡ ಲಾಸ್ಟ್ ಮಿನಿಟಲ್ಲಿ ಇವರು ಎಬ್ಸ್ಕಾಂಡಿಂಗ್ ಆಗಿದ್ದಾರೆ. ತುಂಬ ನೊಟೋರಿಯಸ್ ಒಫೆಂಡರ್ಸ್ ಇದ್ದಾರೆ. ಸೊ ಡೆಫಿನೆಟ್ಲಿ ನಮ್ಮ ಟೀಮ್ ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಡೆಫಿನೆಟ್ಲಿ ರಿವಾರ್ಡ್ ಕೊಡ್ತೀವಿ. ನೋಡಿ, ನಾವು ಬೇಸಿಕ್ಲಿ ಸಿನ್ಸ್ ಮೊಬೈಲ್ ವಗೇರದು ಕಳ್ಳತನ ಇತ್ತು, ಸುಮಾರು ಈ ಥರದ್ದು ಇಂಪಾರ್ಟೆಂಟ್ ಟೆಕ್ನಾಲಜಿ ಬೇಸ್ಡ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅವಶ್ಯಕತೆ ಇತ್ತು ಈ ಕೇಸಲ್ಲಿ. ಈ ಕಾರಣ ಬಗ್ಗೆ ನಾವು ಈ ಕೇಸ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸ್ಟಾರ್ಟಿಂಗ್ ಇನ್ವೆಸ್ಟಿಗೇಷನ್ ಪೆರೇಸಾಂದ್ರ ಪೊಲೀಸಿ ಮಾಡಿದ್ದಾರೆ. ಅವರದು ನೇತೃತ್ವದಲ್ಲಿ ಮೇನ್ ಫಸ್ಟ್ ಆರೋಪಿ ರಾಹುಲ್ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ನಾವು. ಆಮೇಲೆ ನಮಗೆ ಸ್ವಲ್ಪ ಈ ಥರ ಎಕ್ಸ್ಟ್ರಾ ಸ್ಟಾರ್ಟಿಂಗಿಂದ ನಾವು ಸೈನಿ ಸ್ಟೇಷನ್ದು ಹೆಲ್ಪ್ ತಗೊಳ್ತಾ ಇದ್ದೀವಿ ಈ ಕೇಸಲ್ಲಿ ಸಿನ್ಸ್ ಮೊಬೈಲ್ದು ಕಳ್ಳತನ ಇತ್ತು. ಸೊ ಆಮೇಲೆ ನಾವು ಇವರಿಗೆ ಈ ಕೇಸ್ ಟ್ರಾನ್ಸ್ಫರ್ ಮಾಡಿ ಇವರಿಗೆ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದೀವಿ. ನೋಡಿ, ಅವ್ರಿಗೆ TADAಯಿಂದ ಮತ್ತು ಟಿಕೆಟ್ಸಿಂದ ಕ್ಲೇಮ್ ಮಾಡೋಕ್ಕೆ ಎಷ್ಟು ಆಗುತ್ತೆ ಅದು ಡೆಫಿನೆಟ್ಲಿ ಎಲ್ಲ ನಾವು ಕ್ಲೇಮ್ ಮಾಡ್ತೀವಿ. ಜೊತೆಗೆ ರಿವಾರ್ಡ್ ಬಗ್ಗೆ ಕೂಡ ಟ್ರೈ ಮಾಡ್ತೀವಿ. ಸೊ ಡೆಫಿನೆಟ್ಲಿ ನಾವು ಎಲ್ಲ ಈ ಥರ ಅವ್ರದ್ದು ಖರ್ಚು ಏನಾಗಿದೆ ಅದನ್ನು ಪೂರ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದು ಈಗ ಕೂಡ ನಾವು ನೋಡ್ತಾ ಇದ್ದೀವಿ. ಸಿನ್ಸ್ 5-6 ಟೈಮ್ಸ್ ಹೋಗಿದ್ದಾರೆ ನಮ್ಮ ಟೀಮ್. ಮತ್ತು ಬೇರೆ ಬೇರೆ ಸ್ಟೇಟ್ಸ್ಗೆ ಕೂಡ ಹೋಗಿದೆ, ಕಲ್ಕತ್ತಾ, ಚೆನ್ನೈ, ಹರಿಯಾಣ, ದಿಲ್ಲಿ, ರಾಜಸ್ಥಾನ್. ನೋಡ್ತಾ ಇದ್ದೀವಿ. ಡೆಫಿನೆಟ್ಲಿ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ದು ರೂಲ್ಸ್ ಪ್ರಕಾರ TADA ರೂಲ್ಸ್ ಪ್ರಕಾರ ಏನಿದೆಯಾ ಮತ್ತು ಇನ್ವೆಸ್ಟಿಗೇಷನ್ ಚಾರ್ಜಸ್ ಪ್ರಕಾರ ಏನು ಮಾಡೋಕ್ಕೆ ಆಗುತ್ತೆ ಡೆಫಿನೆಟ್ಲಿ ಎಲ್ಲ ರಿಂಬರ್ಸ್ ಮಾಡ್ತೀವಿ. ನೋಡಿ, ಬೇಸಿಕ್ಲಿ ಸುಮಾರು ಟೈಮ್ಸ್ ಏನಾಗುತ್ತೆ, ಯಾರು ರಿಸೀವ್ ಮಾಡಿದಾರ ಮೊಬೈಲ್ ಅಂದರೆ ಇವರಿಂದ ಕಲ್ಲರಿಂದ ಯಾರು ಪರ್ಚೇಸ್ ಮಾಡಿದಾರ ಮೊಬೈಲ್ಸ್ಗೆ ಸುಮಾರು ಟೈಮ್ಸ್ ಅವ್ರಿಗೆ ಗೊತ್ತಾಗಿಲ್ಲ ಈ ಥರದ್ದು ಮೊಬೈಲ್ಸ್ ಇದೆ. ಸೊ ನಾವು ಐಡೆಂಟಿಫೈ ಮಾಡಿದ್ದೀವಿ. ಒಂದು ಕೇಸಲ್ಲಿ ಈ ಕೇಸಲ್ಲಿ ಕೋಲ್ಕತ್ತಾದವ್ರದ್ದು ಮೇನ್ ರೋಲ್ ಇತ್ತು. ಅವ್ರಿಗೆ ಗೊತ್ತಾಗಿದೆ ಸ್ಟಾರ್ಟಿಂಗಿಂದ ಇದು ಕಳ್ಳತನದ ಮೊಬೈಲ್ಸ್ ಇದೆ. ಈ ಕಾರಣ ಬಗ್ಗೆ ಅವ್ರಿಗೆ ಆರೋಪಿ ಮಾಡಿದ್ದೀವಿ. 2 ಜನಗೆ ಕಲ್ಕತ್ತಾದಿಂದ ಅರೆಸ್ಟ್ ಮಾಡಿ ಕೂಡ ಬಂದಿದ್ದೀವಿ ನಾವು. ಬೇಸಿಕ್ಲಿ ಟೋಟಲ್ ಪ್ರಾಪರ್ಟಿ ಇತ್ತು ಅರೌಂಡ್ 4.5 crores. ಬಟ್ ಇವರದು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಇವರು ಅರೌಂಡ್ 90 lakhs to 95 lakhs rupeesಲ್ಲಿ ಎಲ್ಲ ಮೊಬೈಲ್ಸ್ ಸೇಲ್ ಮಾಡಿದ್ದಾರೆ. ಮತ್ತು ಆಮೇಲೆ ಏನೇನು ಆರೋಪಿ ಇದ್ದಾರೆ ಅವ್ರಿಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಅದು ಕೂಡ ರಿಕವರಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಇದರಿಂದ. ನೋಡಿ, ಅವರು ಈ ಥರದ್ದು ಸಿನ್ಸ್ ಎಕ್ಸ್ಪೆನ್ಸಿವ್ ಕನ್ಸೈನ್ಮೆಂಟ್ ಯಾವಾಗ ಡೆಲಿವರ್ ಮಾಡ್ತಾರೆ ಅವರು ಆ ಟೈಮ್ಗೆ ಡೆಫಿನೆಟ್ಲಿ ಅವರದ್ದು ಇನ್ಶೂರೆನ್ಸ್ ವಗೇರೆ ಕೂಡ ಇರುತ್ತೆ. ಬಟ್ ನಮ್ಮದು ಮೇನ್ ಮೋಟಿವ್ ಏನಿತ್ತು ನಮ್ಮ ಕರ್ನಾಟಕದಲ್ಲಿ ಬಂದು ಈ ಥರ ಅವರು ದೊಡ್ಡದು ಕಳ್ಳತನ ಮಾಡಿ ಹೋಗಿದ್ದಾರೆ. ಸೊ ನಮ್ಮ ಮೇನ್ ಮೋಟಿವ್ ಇತ್ತು ಎಲ್ಲ ಆರೋಪಿ ಮೇಲೆ ಕ್ರಮ ತಗೋಬೇಕು, ಎಲ್ಲರಿಗೆ ಪತ್ತೆ ಮಾಡಿ ಅರೆಸ್ಟ್ ಮಾಡಬೇಕು, ಮತ್ತು ಎಲ್ಲ ಮ್ಯಾಕ್ಸಿಮಮ್ ರಿಕವರಿ ಕೂಡ ಮಾಡಬೇಕು. ಆ ಕೆಲಸದಲ್ಲಿ ನಮ್ಮ ಟೀಮ್ ಯಶಸ್ವಿಯಾಗಿದೆ. ಆ ವಿಚಾರ ಬಗ್ಗೆ ನಾವು ಶಾವ್ಮಿ ಕಂಪ್ನಿದು ಮೊಬೈಲ್ಸ್ ಇದೆ ಅವ್ರ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಈ ಥರ ಎಲ್ಲ ಇನ್ಶೂರೆನ್ಸಲ್ಲಿ ಅವರಿಗೆ ಫುಲ್ ಕ್ಲೇಮ್ ಆಗುತ್ತೆ ಮತ್ತು ಈ ಥರ ರಿಕವರಿ ಕೂಡ ಆಗಿದ್ದು. ಸೊ ಡೆಫಿನೆಟ್ಲಿ ಇನ್ಶೂರೆನ್ಸ್ ಕಂಪ್ನಿ ಕೂಡ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ ಎಷ್ಟು ಮೊಬೈಲ್ ಸಿಕ್ಕಿದೆ ಆ ಪ್ರಕಾರ ಅವರು ಮುಂದೆ ಹೋಗ್ತಾರೆ. ಅದು ಕೋರ್ಟ್ ಪ್ರಾಪರ್ಟಿ ಇದೆ ಈಗ ಸಿನ್ಸ್ ನಮಗೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಕಳ್ಳತನ ಕೇಸಲ್ಲಿ ಈ ಥರ ಸಿಕ್ಕಿದೆ. ಸೊ ಡೆಫಿನೆಟ್ಲಿ ಕೋರ್ಟಿಂದ ಅವರು ಅಪ್ಲೈ ಮಾಡ್ತಾರೆ ರಿಲೀಸ್ ಮಾಡೋಕ್ಕೆ ಪ್ರಾಪರ್ಟಿ. ಸೊ ಅವ್ರಿಗೆ ವಾಪಸ್ ಹೋಗುತ್ತೆ ಪ್ರಾಪರ್ಟಿ.